ನಾನು ಆಗಲೇ ಹೇಳಿದೆ, ಆಕೆಯ ಪ್ರತಿಭಟನೆಯ ಪರಿಣಾಮ ಹೋರಾಟ ಅವತ್ತು ನಡೆದಾಗ. ಎರಡನೇದು, ಆಕೆ ಈಗ ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಆಡಿದ್ದ ರೀತಿ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಆಕೆ ವಿಶ್ವದ ನಂಬರ್ 1 ಆಟಗಾರ್ತಿ ಸುಸಾಕಿ, ಜಪಾನ್ನ ಆಟಗಾರ್ತಿ, ಆಕೆಯನ್ನು 3-2 ಅಂತರದಲ್ಲಿ ಸೋಲಿಸಿದಾಗಲೇ ಇಡೀ ಭಾರತ ಅಥವಾ ಕ್ರೀಡಾ ಪ್ರೇಮಿಗಳು ಅಥವಾ ಕುಸ್ತಿಯ ವಿಚಾರದಲ್ಲಿ ವಿಪರೀತ ಆಸಕ್ತಿ ಇರೋರೆಲ್ಲ ಎದ್ದು ನಿಂತುಬಿಟ್ಟಿದ್ರು. ಯಾಕಂದರೆ ಯಾರೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಈಕೆ ಸೋಲಿಸ್ಬಿಡ್ಬೋದು ಅಂತ. ಸುಮಾರು 82 ಬೌಟ್ಗಳಲ್ಲಿ, ಅಂದರೆ ಪಂದ್ಯಗಳಲ್ಲಿ, ಆಟಗಳಲ್ಲಿ ಆಕೆ ಯಾರಿಗೂ ಮಣಿದಿರಲಿಲ್ಲ. ಆಕೆ ಜಪಾನಿನ ಆಟಗಾರ್ತಿ, ಅಷ್ಟು ಒಂದೇ ಸಮನೆ ಗೆದ್ಕೊಂಡ್ಬಂದಿದ್ಲು ಆಕೆ. ಹಾಗಾಗಿ ಯಾರಿಗೂ ಇರಲಿಲ್ಲ ಅದು ಆ ಲೆಕ್ಕಾಚಾರ. ಈಗ ಅದೇ ದೊಡ್ಡ ಶಾಕ್ ಆಯಿತು. ಅದಾದ ಮೇಲೆ ಯುಕ್ರೇನಿನ ಒಕ್ಸಾನಾ ಲಿವಾಚ್ ವಿರುದ್ಧ 7-5 ಗೆದ್ದು ತುಂಬ ಕಡಿಮೆ ಅವಧಿಯ ಒಳಗಡೆ 3ನೇ ಪಂದ್ಯಕ್ಕೆ ಹೋಗಿ ಕ್ಯೂಬಾದ ಗುಜ್ಮನ್ ಲೋಪೆಜ್ ಅವರನ್ನ 5-0 ಎತ್ತು ಬಿಸಾಕ್ಬಿಟ್ಟು ಆಟ ಮುಗಿಸ್ಬಿಟ್ಟಿದ್ರು. ಸೊ ಎಲ್ಲರಿಗೂ ಏನನ್ನಿಸ್ಬಿಟ್ಟಿತ್ತು ಅಂತಂದರೆ, ಒಂದು ಮೊದಲ ಮಹಿಳೆ ಒಲಿಂಪಿಕ್ಸ್ನ, ಯಾವುದೇ ಒಲಿಂಪಿಕ್ಸ್ನಲ್ಲಿ ಮೊದಲ ಮಹಿಳೆ ಫೈನಲ್ಗೆ ತಲುಪಿರೋದು ಅಂತ ನಮಗೆ. ಎರಡನೇದು, ಈ ರೀತಿ ಆಡ್ಕೊಂಡು ಬಂದಿರೋ ಈಕೆ ಫೈನಲ್ನಲ್ಲೂ ಮಕಾಡೆ ಮಲಗ್ಸದೆ ಅವಳು ಯಾರೇ ಬರಲಿ ಆಕೆ ಹೆಣ್ಮಕ್ಳು ಪದಕ ಅಂತೂ ಗ್ಯಾರಂಟಿ, ಗೋಲ್ಡೇ ಇದು ಗ್ಯಾರಂಟಿ. ಎಂಥ ಹೋರಾಟ, ರೋಚಕ ಕತೆ ಇದು ಅನ್ನೋದು ಇಡೀ ಕ್ರೀಡಾ ಪ್ರೇಮಿಗಳ ಜಗತ್ತಿನ ಗಮನವನ್ನು ತನ್ನ ಕಡೆಗೆ ಸೆಳೆದಿತ್ತು. ಅದೆಲ್ಲವೂ 100 ಗ್ರಾಮ್ಗಳಲ್ಲಿ ಹೊರಟಾಯ್ತು. ಕೆಲವು ಸರಿ 100 ಗ್ರಾಮಲ್ಲಿ ಏನಾಗತ್ತಪ್ಪ, ಹಾಕು ತೆಗೆದೊಂದಷ್ಟು ಅಂತೀವಿ ಅಂತ. ಇನ್ನು ಕೆಲವು ಸರಿ 4-5 ನಿಮಿಷ ಲೇಟ್ ಅಷ್ಟೇಪ್ಪ ಟೈಮು, ಅದಕ್ಕೇನು ಡಬಲಬೋ ಅಂತೀರಿ ನೀವೆಲ್ಲರೂ ಅಂತಂತಾರೆ. ಆ 4-5 ನಿಮಿಷದ ಅರ್ಥ ಸಿಕ್ಕೋದು ಅದರಿಂದ ಲಾಸನ್ನು ಅನುಭವಿಸ್ದಾಗ ಅದನ್ನ ಮಹತ್ವ. ಹಾಗೆ ಒಂದು 100 ಗ್ರಾಮ್ ಮಾಡಿದ ಒಂದು ಕೆಲಸ ಇದು. ಆಕೆ ಎಂಥ ಹೋರಾಟವನ್ನು ಈ ಹಂತಕ್ಕೆ ತಂತು. ಭಾರತ ಒಂದು ಕನಸಿದ್ದ ಕನಸು ಮತ್ತೆ ಹಾಗೆ ಕನಸಾಗೇ ಉಳ್ಕೋತು.